ಸಂತೋಷಕ್ಕೆ ಪಾರವೇ ಇಲ್ಲವೇ ಶಶಿ? ಹೌದಲ್ಲಿ ಸ್ವಾಮಿ, ನಿಮ್ಮನ್ನು ಕೈ ಹಿಡಿದ ನಾನಿಂತಹ ಭಾಗ್ಯಶಾಲಿ ಅಲ್ಲವೇ? ಪ್ರಿಯ ಸಚಿವ ಪ್ರೀತಿಯಲಿ, ಪ್ರಿಯ ಸಚಿವ ಪ್ರೀತಿಯಲಿ ಅರುಷದಿ ನಲಿಯುವೆ ಬಾರೆ, ಪ್ರಿಯ ಸಚಿವ ಕುಲ ಸುಂದರಿ ನಿಂದಳು ಲಾಸ್ತನಿ ಮರಲಾದೆನು ಗಿರು ರಮಣಿ, ಸುರ ಕುಲ ಸುಂದರಿ ನಿಂದಳು ಲಾಸ್ತನಿ ಮರಲಾದೆನು ಗಿರು ರಮಣಿ, ಪ್ರೇಮದ ನೀಲೆ ತೋರುವ ಬಾರೆ ಆ ಒಲವೇ ಸುಖದ ಉಯ್ಯಾಲೆ, ಒಲವೇ ಸುಖದ ಉಯ್ಯಾಲೆ, ಪ್ರಿಯ ಸಚಿವ ಪ್ರೀತಿಯಲಿ, ಪ್ರಿಯ ಸಚಿವ ಪ್ರೀತಿಯಲಿ ಅರುಷದಿ ನಲಿಯುವೆ ಬಾರೆ, ಪ್ರಿಯ ಸಚಿವ ಬಾಳಿನ ಹೊಂಬಾಳೆ ಬಿಸಿಲಿಗೆ ಬಾಳದ ಹೂಮಾಲೆ, ಯೌವನ ಬಾಳಿನ ಹೊಂಬಾಳೆ ಬಿಸಿಲಿಗೆ ಬಾಳದ ಹೂಮಾಲೆ, ಜೇನಿನ ಹುಳುಲೆ ಅತಿ ಮಧುರ ಅನುರಾಗ, ಅತಿ ಮಧುರ ಅನುರಾಗ, ಸಂಧ್ಯಾ ರಾಗ ಅತಿ ಮಧುರ. ಕಾಮನ ಬಿಲ್ಲಿನ ಕಾಂತಿಯಳು, ಪ್ರೇಮದ ಜಿಂಕೆಯ ಕಣ್ಣಿನಳು, ಕಾಮನ ಬಿಲ್ಲಿನ ಕಾಂತಿಯಳು, ಪ್ರೇಮದ ಜಿಂಕೆಯ ಕಣ್ಣಿನಳು, ಪ್ರೇಮದ ನೀಲೆ ತೋರುವ ಬಾರೆ ಆ ಸುಖದ ಉಯ್ಯಾಲೆ, ಒಲವೇ ಸುಖದ ಉಯ್ಯಾಲೆ, ಪ್ರಿಯ ಸಚಿವ ಪ್ರೀತಿಯಲಿ, ಪ್ರಿಯ ಸಚಿವ ಪ್ರೀತಿಯಲಿ ಅರುಷದಿ ನಲಿಯುವೆ ಬಾರೆ, ಪ್ರಿಯ ಸಚಿವ. ಪ್ರಾಣೇಶ್ವರ, ನಿಮ್ಮನ್ನು ಕೈ ಹಿಡಿದ ನನ್ನಿಂತಹ ಭಾಗ್ಯಶಾಲಿ, ಇನ್ನು ನಾವು ಸುಖ ಸಂತೋಷದಿಂದ ಕಾಲವನ್ನು ಕಳೆಯೋಣವೇ? ಪ್ರಿಯ ರಮಣಿ ಕರೆಯುವೆ ಬಾ, ಅರುಷದಿ ನಲಿಯುವೆ ಬಾಬಾರೆ, ಪ್ರಿಯ ಅರುಷದಿ ನಲಿಯುವೆ ಬಾಬಾರೆ, ಪ್ರಿಯ ರಮಣಿ
ನಾನೇ ತಾರೆಯು ನೀನೇ ಚಂದ್ರನು ನಾನೇ ತಾರೆಯು ನೀನೇ ನೀನೇ ಎಲ್ಲ ಪ್ರೇಯಸಿ ಬಾರೆ ನೀನೇ ಎಲ್ಲ ಪ್ರೇಯಸಿ ಬಾರೆ ಅಂತ ನಿಂದ ಬಂದು ಎಲ್ಲ ಸನ್ನಿಧನ ರಾಣಿ ಅಂದದಿಂದ 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 ಬಂದು ಎಲ್ಲ ಸನ್ನಿಧನ ರಾಣಿ ಪ್ರಿಯ ಅಂದದಿಂದ ಬಂದು ಎಲ್ಲ ಸನ್ನಿಧನ ರಾಣಿ ಪ್ರಿಯ ರಮಣಿ ಕರೆಯುವೆ ಬಾ ಅರುಷದಿ ನಲಿಯುವೆ ಬಾಬಾರೆ ಅರುಷದಿ ನಲಿಯುವೆ ಬಾಬಾರೆ ಪ್ರಿಯ ರಮಣಿ ಸ್ವಾಮಿ ಹರುಷದಿ ನಲಿಯುವ ಹರುಷದಿ ನಲಿಯುವ ನೋಡಿದ ಅಪಮಾನವನ್ನು ನೋಡು ಮೂಢರನಿಗೆ ನೋಡಿದ ಅಪಮಾನವನ್ನು ಹೇಳಿಯಾದವರನ್ನು ನಾನು ಹೇಳಿಯಾದವರನ್ನು ನಾನು ಹೋದದಿಂದ ಹಣದಿ ಜಯಿಸಿದೆ ಸಂಸಗೈಯಿದೆ ಬಂದ ನೋಡಿಗಳ ನೀ ಸಂಜಯದಿನ ಸಂಸಗೈಯಿದೆ ಬಂದ ನೋಡಿಗಳ ಕೊಂದಿಯಾದವ ಎಂದು ತಿಳಿಯದ ಮೆರೆಯುತ್ತಿರುವ ಶೌರ್ಯವ ಕೊಂದಿಯಾದವ ಎಂದು ತಿಳಿಯದ ಮೆರೆಯುತ್ತಿರುವ ಚಿರವ ಹರಿಯದ ಬಿಡನು ನಾನು ಚಿರವ ಹರಿಯದ ಬಿಡನು ನಾನು ಘನಪರಾಕ್ರಮದಿಂದಲವರ ಸಂಸಗೈಯುವೆ ವಂಶದ್ರೋಹಿಗಳ ಜಯದಿನ ಧ್ವಂಸಗೈವೆ 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 ವಂಶದ್ರೋಹಿಗಳ ಮಾವ ನೋಡಿದ್ಯಾ ಆ ಯಾದವರು ನಮ್ಮ ಪರಾಕ್ರಮ ನೇರಿದೆ ಎಂತಹ ಅಪಮಾನ ಮಾಡಿದರೆಂದು ಈ ರೀತಿ ಕುತಂತ್ರ ಮಾಡುವರೆಂದು ನನಗೆ ಮೊದಲೇ ತಿಳಿದಿದ್ದರೆ ಅವರ ವಂಶದ ಬೇರೆಂದೇ ಎತ್ತು ಬಿಸಾಡುತ್ತಿದ್ದೆ. ದುರ್ಯೋಧನ, ಯಾದವರೆಲ್ಲರೂ ನಮಗೇನು ಅಪಮಾನ ಮಾಡಿಲ್ಲವೆಂದು ನೀನು ತಿಳಿಯಬೇಡ. ತಂತ್ರಿಯಾದ ಕೃಷ್ಣನು ಈ ರೀತಿಯಾಗಿ ಒಳಸಂಚರಿಸಿರಬೇಕು, ಅರಿಯತಾ ಇಲ್ಲ ಚಕ್ರವರ್ತಿ. ಸಹಿಸುವುದು ಸಾಂತದಳು ಮರ್ಯ
ಅಂತರಂಗದಲ್ಲಿ ವಿದುರನ ಎದುರು ಎಂತು ಸೈಪುದು ಸಾಂತಗಳು ಪರಿಯ ಮಾವ ಎಂತು ಸೈಪುದು ಸಾಂತಗಳು ಪರಿಯ ಅಂತರಂಗದಲ್ಲಿ ವಿದುರನ ಎದುರು ಎಂತು ಸೈಪುದು ಸಾಂತಗಳು ಪರಿಯ ಸಜ್ಜು ಮಾಡಿದ ಯದುಪತಿ ದಯದೋಳು ಅಗಜ ಭಲೆ ಭಲೆ ಸಜ್ಜು ಮಾಡಿದ ಯದುಪತಿ ದಯದೋಳು ತುರುಳ ಘಟಾಕದ ನುಳಿಸದ ಬಿಡಲು ತುರುಳ ಘಟಾಕದ ನುಳಿಸದ ಬಿಡಲು ಕುರುಪತಿ ಸಿರಿಯನ್ನು ತೊರೆತದೆ ಮೆರೆಯುತ್ತ ಕುರುಪತಿ ಸಿರಿಯನ್ನು ತೊರೆತದೆ ಮೆರೆಯುತ್ತ ಎಂಟು ಸೈಪುದು ಸಾಂತಗಳು ಮರಿಯ ಅಂತರಂಗದಲ್ಲಿ ವಿದುರನ ಎದುರು ಎಂಟು ಸೈಪುದು ಎಂಟು ಸೈಪುದು ಎಂಟು ಸೈಪುದು ಸಾಂತಗಳು ಮರಿಯ ಅಗ್ರಜ ಆ ದುರಾತ್ಮನಾದ ಘಟಧ್ವಜನಿಂದಲೇ ಈ ಕಾರ್ಯವು ನಡೆದಿದೆ ಹೊರತು ಬಲರಾಮನು ಏನನ್ನೂ ತಿಳಿದವನಲ್ಲ. ಭಲೆ 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 ಸಹೋದರ. ಇಷ್ಟೆಲ್ಲವೂ ಆ ಕಾರ್ಯವು ನಡೆದಿರಬೇಕಾದ್ರೆ ಆ ದುರಾತ್ಮನಾದ ಅಗ್ರಜ ಆ ದುರಾತ್ಮರಾದ ಪಾಂಡವರನ್ನು ಕಂಡು ಹಿಡಿದು ಧ್ವಂಸ ಮಾಡದ ಹೊರತು ನಮಗೆ ಶಾಂತಿ ಆಗಲಾರದು ಅಗ್ರಜ. ಸಹೋದರ ಅಗ್ರಜ ಆ ವಿಚಾರ ಆಗಿರಲಿ, ಮತ್ಸ್ಯ ದೇಶಕ್ಕೆ ಹೋಗಿದ ಜಟ್ಟಿಗಳು ಇನ್ನೂ ಬಾರಲೇ ಇಲ್ಲವಲ್ಲ. ಕೀಚಕನನ್ನು ಕತ್ತಲೆಯಲ್ಲಿ ಕೊಂದಂತೆ ಇವರನ್ನೇನಾದರೂ ಕೊಂದು ಬಿಟ್ಟಾರೋ ಏನೋ ಗೋಚರವಿಲ್ಲವಲ್ಲ. ಮಹಾರಾಜನಿಗೆ ಜಯವಾಗಲಿ. ವಿರಾಟನ ಆಸ್ಥಾನಕ್ಕೆ ಹೋಗಿದ್ದ ಮಲ್ಲರೆಲ್ಲರೂ ಮರಣ ಹೊಂದಿದರಂತೆ. ಅವರನ್ನು ಸಂಹರಿಸುವುದು ಯಾರು? ಯಾರೋ ಅಡಿಗೆ ಮಾಡುವ ಬಾಣಸಿಗನಂತೆ. ಮಾವ, ಆ ನರಾದವರಲ್ಲಿ ಯಾರೋ ಪರಾಕ್ರಮಿಯು ಅಡುಗೆ ಮಾಡುವ ಬಾಣಸಿಗನಂತೆ. ಆತನ ಯಾರಿರಬಹುದು ಮಾವ? ಸುಯೋಧನ, ಇನ್ನೂ ಸಂಶಯವೇಕೆ? ಕೀಚಕನನ್ನು ಕೊಲ್ಲಬೇಕಾದರೆ ಸಾಮಾನ್ಯದವರಿಂದ ಸಾಧ್ಯವಾಗುತ್ತಿರಲಿಲ್ಲ. ಈ ಪ್ರಪಂಚದಲ್ಲಿ ಬಲಶಾಲಿಗಳ್ಯಾರೆಂದರೆ ಭೀಮ, ಕೀಚಕ, ಶಲ್ಯ, ಬಲರಾಮ ಇವರೇ ಬಲಶಾಲಿಗಳು. ಕೀಚಕನನ್ನು ಕೊಂದವನು ಭೀಮನೇ ಹೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲ. ಅದು ಅಲ್ಲದೆ ನಾವು ಕಳಿಸಿದ ಜಟ್ಟಿಗಳೇನು ಸಾಮಾನ್ಯದವರೇ? ಮದ್ದಾನೆಯನ್ನೇ ಮರ್ದಿಸುವ ಮಹಾವೀರರು. ಅವರನ್ನೆಲ್ಲ ಒಬ್ಬನೇ ನಿಂತು ಕೊಂದ ಮೇಲೆ ಭೀಮಸೇನನೇ ಹೊರತು ಯಾರಿಂದಲೂ ಸಾಧ್ಯವಿಲ್ಲ. ಅವರಿಗೆ ಅವಧಿಯ ಕಾಲವಾದರೂ ಇನ್ನು 3 ದಿನಗಳಿರುವವು. ಬೇಗ ಯೋಚಿಸು ಸುಯೋಧನ. ಮಾವ, ವಿವೇಕಶಾಲಿಯಾದ ಅದನ್ನು ನೀನೇ ಯೋಚಿಸಬೇಕಲ್ಲವೇ? ಅದು ನಮ್ಮಿಂದ ಸಾಧ್ಯವಿಲ್ಲ. ಅದು ಸರಿಯಾದ ಯೋಚನೆ. ನೀವು ವಿರಾಟನನ್ನು ಜಯಿಸಿದರೆ ಅವರಿಗಾಗುವ ಪ್ರಯೋಜನವೇನು? ಅವರು ಎಲ್ಲಿಯಾದರೂ ತಲೆ ತಪ್ಪಿಸಿಕೊಂಡು ಹೋಗುವರು. ಆದ್ದರಿಂದ ನಾನೊಂದು ಉಪಾಯವನ್ನು ಹೇಳುತ್ತೇನೆ, ಕೇಳು. ಅದೇನು ಮಾವ ಆ ನಿನ್ನ ಉಪಾಯ? ಬೇಗ ತಿಳಿಸು. ಧರ್ಮರಾಯನಲ್ಲಿ ಒಂದು ನಿಯಮ ಉಂಟು. ಅದು ಏನೆಂದರೆ ಹಸುಗಳಲ್ಲಿ ಕರುಗಳು ಹಾಲು ಕುಡಿಯುವವರೆಗೂ ಆತನು ಊಟ ಮಾಡುವುದಿಲ್ಲ. ಆದ್ದರಿಂದ ವಿರಾಟನ ಗೋವುಗಳನ್ನು ಸೆರೆ ಹಿಡಿದುಕೊಂಡು ಬಂದರೆ ರಥ ನಿಯಮದಿಂದಿರುವ ಧರ್ಮರಾಯನು ತಮ್ಮಂದಿರನ್ನು ಗೋವುಗಳನ್ನು ಬಿಡಿಸಲು ಕಳುಹಿಸುವನು. ಆಗ ಅವರ ಗುರುತುಗಳನ್ನು ಕಂಡುಹಿಡಿಯಬಹುದು. ಭಲೇ ಮಾವ, ಬುದ್ಧಿವಂತನೆಂದರೆ ನೀನೇ ಸರಿ. ಇನ್ನು ವೀರರೆಲ್ಲರೂ ಉತ್ತರ ಗೋಘಾನ ಯಾತ್ರೆಗೆ ಸಿದ್ಧರಾಗಿರಿ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಎಂದ ಹಾಗೆ ಈ ದುರ್ಯೋಧನ ಇವರ ಮಾತನ್ನು ಕೇಳಿ ಕೆಡುವುದರಲ್ಲಿ ಸಂದೇಹವಿಲ್ಲ.
ದುರ್ಯೋಧನ, ನನಗೆ ತಿಳಿದ ಮಟ್ಟಕ್ಕೆ ಹೇಳುತ್ತೇನೆ ಕೇಳು. 12 ವರ್ಷ ವನವಾಸವನ್ನು ಅನುಭವಿಸಿದ ಪಾಂಡವರಿಗೆ 1 ವರ್ಷ ಅಜ್ಞಾತವಾಸವನ್ನು ಕಳೆಯಲು ವಿರಾಟನ ಬಳಿ ಸೇರಿರಬಹುದು. ಬಹು ತೊಂದರೆಗಳನ್ನು ಅನುಭವಿಸಿದ ಅವರಿಗೆ ತೊಂದರೆಯನ್ನು ಉಂಟು ಮಾಡಬೇಡ, ನನ್ನ ಮಾತನ್ನು ಕೇಳು. ಈ ಭೂಮಿಯಲ್ಲಿ ಕುರು ಪಾಂಡವರಿಗೆ ಸ್ಥಳವಿಲ್ಲ. ಅವರಿಂದ ನಾವಾಗಲಿ ನಮ್ಮಿಂದ ಅವರಾಗಲಿ ಮಡಿಯಲೇಬೇಕು. ಅತುಳ ಪರಾಕ್ರಮಿಗಳಾದ ನಮ್ಮ ವೀರರೊಡನೆ ಮೆರೆಯುತ್ತಿರುವ ನಮ್ಮನ್ನು ಜಯಿಸಲು ಆ ದೇವಾನು ದೇವತೆಗಳಿಂದಲೂ ಸಾಧ್ಯವಿಲ್ಲ. ಸುಮ್ಮನೆ ಹೇಗೆ ಬಾಯಿ ನಿಲ್ಲಿಸಿಕೊಳ್ಳಿವೆ? ಸಾಕು, ಸುಮ್ಮನಿರು. ಮಾವ ಸುಯೋಧನ, ಇನ್ನು ಕಾಲ ವಿಳಂಬವಾಯಿತು. ಇನ್ನು ಉತ್ತರ ಗೋಕರ್ಣ ಯಾತ್ರೆಗೆ ಸಿದ್ಧರಾಗುವಂತೆ ತಿಳಿಸು. ನಡೆ ಮಾವ, ಹೋಗೋಣ. ನಡಿ ಸಹೋದರ, ಅಗ್ರಜ, ಎಲ್ಲರೂ ಹೊರಡುವಂತೆ ನನ್ನ ಆಜ್ಞೆಯನ್ನು ಪಾಲಿಸು. ನಡೆ ಮಾವ. ಗುರುಕುಲದ ಪತಂಗವೇ ನಡೆ. ನಡೆ ಕುರುಕುಲದ ಕೀಟವೇ ನಡೆ. ನಡೆ ಕುರುಕುಲದ ನರಕುರಿಯೇ ನಡೆ. ಕೊಬ್ಬಿದ ರಣಮಾರಿಯನ್ನು ಕೊಬ್ಬಿದ ಕುರಿಯನ್ನು ಬಲಿಕೊಟ್ಟ ಹಾಗೆ ನಿನ್ನ ಬಲಿಕೊಡದೆ ಹೋದರೆ ಈ ಸೌಬಲ ರಾಜ ಶಕುನಿಗೆ ಎಲ್ಲಿ ಅದು ಶಾಂತಿ, ಎಲ್ಲಿ ಅದು ವಿಶ್ರಾಂತಿ? ನೀನಿಷ್ಟೆಲ್ಲ ಬೆರೆಯುವುದಕ್ಕೆ ಕಾರಣ ಈ ದಾಳಗಳು. ಇವುಗಳನ್ನು ಬರೀ ದಾಳಗಳೆಂದು ತಿಳಿಯಬೇಡವೋ ಮರುಳೆ? ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವ. ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವ. ಜನ್ಮದಾತನನ್ನೊಳಗೊಂಡ ಎಂದೆಂದರದೆ ಮೂಲೆಗಳ. ಜನ್ಮದಾತನನ್ನೊಳಗೊಂಡ ಎಂದೆಂದರದೆ ಮೂಲೆಗಳ. ಹರಿಗರದೆ ಮೂಲೆಗಳ ಮೂಲೆಗಳ ಮೂಲೆಗಳ. ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವ. ತಮ್ಮಂದಿರಗೋಡು ಮುಂದೆನಿಂದ ಗುರುವಂತವೇ ಆಡು. ಎಲ ದ್ರೋಹಿ ನನ್ನ ತಂದೆ ತಮ್ಮಂದಿರಗೋಡು ಮುಂದೆನಿಂದ ಗುರುವಂತವೇ ಆಡು. ಕಾಳ ಸರ್ಪವನ್ನು ತುಳಿದೆಚ್ಚರಿಸಿದ ದೂರ ಕೌರವನ ಕೇಳೋ. ನಾಳೆ ನಡೆಯಲಿ ಅಘೋರ ಕಾಳಗದಿ ಕೌರವರೆಗಳ ಸಾಲು ಸಾಲು. ಅಘೋರ ಕಾಳಗದಿ ಕೌರವರೆಗಳ ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ ಧರ್ಮನೆರೆಯುವ ದುರ್ನನೆಗೆ. ಸರ್ಪ ಕಿರೀಟವ ಧರಿಸಿ ಧರ್ಮನೆರೆಯುವ ದುರ್ನನೆಗೆ. ಗದಾ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ. ಗದಾ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ. ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದಲ್ಲಿನ ತೊಡೆಯನ್ನು ಮುರಿಸಿ. ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದಲ್ಲಿನ ತೊಡೆಯನ್ನು ಮುರಿಸಿ. ತೊಡೆಯನ್ನು ಮುರಿಸಿ. ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವ. ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವ. ಜನ್ಮದಾತನನ್ನೊಳಗೊಂಡ ಎಂದೆಂದರದೆ ಮೂಲೆಗಳ. ಜನ್ಮದಾತನನ್ನೊಳಗೊಂಡ ಎಂದೆಂದರದೆ ಮೂಲೆಗಳ. ಮನುಜರದೆ ಮೂಲೆಗಳ ಮೂಲೆಗಳ ಮೂಲೆಗಳ. ದಾಳಗಳಲ್ಲವ ಮರುಳೆ, ಇವುಗಳು ದಾಳಗಳಲ್ಲವ. ದಾಳಗಳಲ್ಲವ ದಾಳಗಳಲ್ಲವ.
ಬಾಯತಿಯೇ ಪಗಡೆಯ ನಾಡುವ ಬಾಯತಿಯೇ ಪಗಡೆಯ ನಾಡುವ ಪಗಡೆಯ ನಾಡಿ ಮುದವನ್ನು ತೊಳೆವ ಪಗಡೆಯ ನಾಡಿ ಮುದವನ್ನು ತೊಳೆವ ಬಿಡುದಾಳಗಳ ಬಿಡು ಎತಿಯೇ ಬಿಡುದಾಳಗಳ ಬಿಡು ಎತಿಯೇ ಬಾಬಾಯತಿಯೇ ಪಗಡೆಯ ನಾಡುವ ಪಗಡೆಯ ನಾಡಿ ಮುದವನ್ನು ತೊಳೆವ ಬಾಬಾ ದ್ರೌಪದಿ ಪಗಡೆಯ ನಾಡುವ ಬಾಬಾ ದ್ರೌಪದಿ ಪಗಡೆಯ ನಾಡುವ ಪಗಡೆಯ ನಾಡಿ ಮುದವನ್ನು ತಳೆವ ಪಗಡೆಯ ನಾಡಿ ಮುದವನ್ನು ತಳೆವ ಬಾಬಾ ದ್ರೌಪದಿ ಪಗಡೆಯ ಬಿಡೋದಾಳಗಳ ಬಿಡು ಎತ್ತಿಗೆ ಬಿಡೋದಾಳಗಳ ಬಿಡು ಎತ್ತಿಗೆ ಬಾಬಾ ದ್ರೌಪದಿ ಪಗಡೆಯ ನಾಡುವ ಪಗಡೆಯ ನಾಡಿ ಮುದವನ್ನು ತಳೆವ. ನೋಡಿದೆಯಾ ಮಹಾರಾಜ, ಈಗ ನನ್ನ ದಾಳಗಳೂ ಗೆದ್ದಿರುವವು. ಮಹಾರಾಜರಿಗೆ ಜಯವಾಗಲಿ. ಈ ದಿನ ಯುದ್ಧದಲ್ಲಿ ಉತ್ತರ ಕುಮಾರ ಜಯಶೀಲನಾಗಿ ಬರುತ್ತಿರುವನು. ನೋಡಿಯಾ ಕನಕೈತಿ, ಈ ದಿನ ಯುದ್ಧದಲ್ಲಿ ಉತ್ತರ ಕುಮಾರನು ಜಯಶೀಲನಾಗಿ ಬರುತ್ತಿರುವನು. ಇಲ್ಲ ಮಹಾರಾಜ, ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ಸಹೋದರನಾದ ಭುವಂದಳಿಯೇ ಗೆದ್ದಿರಬಹುದು. ಇಲ್ಲ ಇಲ್ಲ ಕನಕೈತಿ, ಈ ದಿನ ಯುದ್ಧದಲ್ಲಿ ಉತ್ತರ ಕುಮಾರನು ಜಯಶೀಲನಾಗಿ ಬರುತ್ತಿರುವನು. ಇಲ್ಲ ಮಹಾರಾಜ, ನನ್ನ ಸಹೋದರನಾದ ಭುವಂದಳಿಯೇ ಗೆದ್ದಿರಬೇಕು. ಛೇ ಮದಾಕ, ನನ್ನ ಮಾತಿಗೆ ಪ್ರತಿ ಉತ್ತರವನ್ನು ಹೇಳ್ತೀರಿಯಾ? ಇದೋ ಈ ದಾಳಿಯಿಂದ ಆ ಪರಮಾತ್ಮ, ಕೆಟ್ಟೆನೋ ಕೆಟ್ಟೆನೋ. ಅವಿವೇಕತನದಿಂದ ಇಂತಹ ಕಾರ್ಯವನ್ನು ಕೈದಿರಿ. ದೇವಿ, ಕೋಪಿಸಿಕೊಳ್ಳಬೇಡ, ಶಾಂತಿಯನ್ನು ಒಂದು. ಸಹೋದರರೇ, ಕೋಪಿಸಿಕೊಳ್ಳಬೇಡಿ. ಇವರು ಯಾರಾಗಿರ್ಬೋದು ವಿಚಾರಿಸಿ ನೋಡುತ್ತೇನೆ. ಅಯ್ಯ, ನೀವು ಯಾರೆಂಬುದನ್ನು ತಿಳಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಅಯ್ಯ ವಿರಾಟರಾಯ, ನಾನೇ ಧರ್ಮರಾಯನು, ಈತನೇ ಭೀಮಸೇನನು, ಈತ ಅರ್ಜುನನು, ಈಕೆಯು ದ್ರೌಪದಿಯು. ನಿಮ್ಮ ಮನೆಯಲ್ಲಿ ಗೋವುಗಳನ್ನು ಕಾಯುತ್ತಿರುವರೇ ನಕುಲ ಸಹದೇವರು. ಅಯ್ಯ, ನೀವು ಇಂಥವರೆಂಬ ವಿಚಾರವನ್ನು ತಿಳಿದರೆ ನಾನು ಮಾಡಿದ ಅಪರಾಧವನ್ನು ಮನ್ನಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ವಿರಾಟರಾಯ, ನಿನಗೆ ಶುಭವಾಗಲಿ. ಅಯ್ಯ ಅಯ್ಯ ಧರ್ಮನಂದನ, ನನ್ನ ಮಗಳಾದ ಉತ್ತರೆಯನ್ನು ಅರ್ಜುನನಿಗೆ ಕೊಟ್ಟು ವಿವಾಹವನ್ನು ಮಾಡಿಕೊಡುತ್ತೇನೆ. ಸಹೋದರ, ವಿರಾಟರಾಯ ಮಾತಿಗೆ ಏನು ಹೇಳುವೆ? ಅಗ್ರಜ, ಉತ್ತರಗೆ ನಾನು ಭರತನಾಟ್ಯವನ್ನು ಕಲಿಸಿರುವೆನು. ಆದ್ದರಿಂದ ನನಗೆ ಅವಳಲ್ಲಿ ಮಗಳೆಂಬ ಪ್ರೀತಿ ವಾತ್ಸಲ್ಯವಿರುವುದು. ಆದ್ದರಿಂದ ನನ್ನ ಮಗನಾದ ಅಭಿಮನ್ಯುವಿಗೆ ಕೊಟ್ಟು ವಿವಾಹವನ್ನು ಮಾಡುವುದಲ್ಲ ಅಗ್ರಜ. ವಿರಾಟರಾಯ,
ಅರ್ಜುನನ ಮಾತಿಗೆ ಏನು ಹೇಳುವೆ? ನಿಮ್ಮ ಇಷ್ಟದಂತೆ ಆಗಲಿ. ನಿಮ್ಮ ಕುಮಾರನನ್ನು ಕರೆಸುವರಾಗಿ. ಯಾರಲ್ಲಿ ಅಭಿಮಾನಿಯನ್ನು ಬರಮಾಡಿ. ಹುಕುಂಬುದ್ದಿ ಆರದಾರವು ಪುಷ್ಪದಾರವು ಆರದಾರವು ಪುಷ್ಪದಾರವು ಅರದಾರವು ಪುಷ್ಪದಾರವು ಆರದರಿಸುವೆ ಕೊರಳಿಗೆ ಆರ ಆಗುವೆ ಆರ ಸುಂದರಿ ನೀರೆ ನಿನ್ನೆಯ ಕೊರಳಿಗೆ ದಂಪತಿಗಳಿಗೆ ಶುಭವಾಗಲಿ. ಸ್ವಾಮಿ ಉತ್ತರ ಸುಖ ಸವಿ ಪ್ರೇಮ ಬಲದ ಕೋಗಿಲೆ ಸುಖ ಸವಿ ಪ್ರೇಮ ಬಲದ ಕೋಗಿಲೆ ಮುಖದ ಸುಧಾಚಿನಲೆವಾ ಚಂಚಲೆ ಕವಿತ ತೋಳಿಂದ ಬಳಸಲೆ ಸುಖ ಸವಿ ಪ್ರೇಮ ಬಲದ ಕೋಗಿಲೆ ಸುನಾಚಿನಲೆವಾ ಚಂಚಲೆ ರಕನ ನಿನ್ನ ತೋಳಿಂದ ಬಳಸಲೆ ಸುಖ ಸವಿ ಪ್ರೇಮ ಬಲದ ಕೋಗಿಲೆ ನಿನ್ನ ಇರುಬಗೆ ಮನವು ತಾಸೋತಿದೆ ಒಳವ ಕಣ್ಣೋಟಗೆ ಸರುತ್ತಾ ಏಕಿದೆ ನಿನ್ನ ಇರುಬಗೆ ಮನವು ತಾಸೋತಿದೆ ಒಳವ ಕಣ್ಣೋಟಗೆ ಸರುತ್ತಾ ಏಕಿದೆ ಹೂವ ಮುಡಿದು ಹೂಗುಜಡೆಯು ಹೂವ ಮುಡಿದು ಹೂಗುಜಡೆಯು ಬಾಳಿ ಬಳುಕುತ್ತಿದೆ ನಾತಾಳೆ ವಿರಹ ಪಾತಲಿಯಕ್ಕೆ ಸುಖ ಸವಿ ಪ್ರೇಮ ಬಲದ ಕೋಗಿಲೆ ಮುಖ ನಸು ನಾಚಿನಲೆವಾ ಚಂಚಲೆ ರಕನಾಲಿಂದ ತೋಳಿಂದ ಬಳಸಲೆ ಸುಖ ಸವಿ ಪ್ರೇಮ ಬಲದ ಕೋಗಿಲೆ
ಪ್ರಾಣೇಶ್ವರ, ಈ ನಿನ್ನ ಸುಮಧುರವಾದ ಗಾನವನ್ನು ಕೇಳಬೇಕೆಂದು ನನ್ನ ಹೃದಯವು ಕಂಪಿಸಿತ್ತು. ಪ್ರಾಣೇಶ್ವರ ಎಂಬ ಮಾತುಗಳು ಈ ನಿನ್ನ ಮೃದುವಾಗಿರುವ ತುಟಿಗಳಿಂದ ಹೊರಡುತ್ತಿದ್ದರೆ ನನಗೆ ಎಷ್ಟೊಂದು ಆಸೆ ಗೊತ್ತಾ ಉತ್ತರ. ಪ್ರಾಣೇಶ್ವರ, ಎಷ್ಟೇ ಆಗಲಿ ವೀರಾದಿ ವೀರರಿಗೆಲ್ಲ ಪಾರ್ಥನ ಪುತ್ರನಲ್ವೇ ಸ್ವಾಮಿ. ನಿಮ್ಮನ್ನು ಕೈ ಹಿಡಿದ ನಾನೇ ಸಹ ಭಾಗ್ಯಶಾಲಿ ಅಲ್ಲವೇ? ಉತ್ತರ, ನನ್ನ ವೀರತನವು ಇನ್ನು ನಿನಗೆ ತಿಳಿದಿಲ್ಲ. ಕ್ಷತ್ರಿಯ ವಂಶದಲ್ಲಿ ಜನಿಸಿದ ನಾನು ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಕ್ಷತ್ರಿಯ ದರ್ಪದಿಂದ ಹೋರಾಡಿ ವೀರ ಮಾತೆಯಾದ ಈ ಭೂಮಾತೆ ಆಸೆಯನ್ನು ಬಿಟ್ಟು ವೀರ ಸ್ವರ್ಗವನ್ನು ಸೇರಿದರೂ ಸರಿ ವೀರ ಅಭಿಮಾನ್ಯ ಎಂಬ ಕೀರ್ತಿಯನ್ನು ಈ ಪ್ರಪಂಚಕ್ಕೆ ತಿಳಿಸುವೆನು. ಪ್ರಾಣೇಶ್ವರ, ಮುಖ್ಯ ಮನುಷ್ಯರು ಹಾಗಿರಲಿ. ಈ ದಿನವಾದ ನಡೆದೆ ನೆಮ್ಮದಿಯಿಂದ ಕಾಲವನ್ನು ಕಳೆಯಬಾರದಲ್ಲವೇ? ಆಗಲಿ ಉತ್ತರ. ವಸಂತನಾಗಮಕ್ಕೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತನಾಗಮವು. ವಸಂತನಾಗಮಕ್ಕೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತನಾಗಮವು. ನೀನೆ ವಸಂತ ನಾನೆ ಕೋಗಿಲೆ, ನಾನೆ ವಸಂತ ನೀನೆ ಕೋಗಿಲೆ. ಲಾ 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 ಲಾ. ಜಲಪಾತವಾಗಿ ಧುಮುಕಿ ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿ ಜಲಕನ್ಯೆ ರೂಪದಿ ನೀ ಬಂದರೆ, ಜಲಕನ್ಯೆ ರೂಪದಿ ನೀ ಬಂದರೆ ಆರೋ ಅಳವರು ಅಳ ಆಲ ಮನೆಯಾಗಿ, ಆರೋ ಅಳವರು ಅಳ ಆಲ ಮನೆಯಾಗಿ ಸ್ವರ ಸಂಗೀತದ ನಾದ ಮಧುರವಾಗಿ, ಸ್ವರ ಸಂಗೀತದ ನಾದ ಮಧುರವಾಗಿ ನಿನ್ನ ಸೇರಲು ವಸಂತವಾಗಿ. ವಸಂತನಾಗಮಕ್ಕೆ ಕೋಗಿಲೆ ಗಾಯನವು, ಕೋಗಿಲೆ ಗಾಯನಕ್ಕೆ ವಸಂತನಾಗಮವು. ನೀನೆ ವಸಂತ ನಾನೆ ಕೋಗಿಲೆ, ನಾನೆ ವಸಂತ ನೀನೆ ಕೋಗಿಲೆ. ಲಾ 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 ಲಾ. ಉತ್ತರ, ಉತ್ತರ
ಚಿಂತೆಯಿಂದಿರಲು ಕಾರಣವೇನು? ಅಣ್ಣ, ನನ್ನ ಚಿಂತೆ ಏನೆಂದು ನಿನಗೆ ತಿಳಿಯದೆ ಪರಮಾತ್ಮ ಈ ನನ್ನ ಬೆಚ್ಚದ ಮಡಿಯನ್ನು ಕಟ್ಟಿಸುವವರು ಯಾರಣ್ಣ, ಯಾರು? ತಂಗಿ, ನಾನೇನು ಮಾಡಲಮ್ಮ? ನಾನು ಎಷ್ಟು ವಿಧವಾಗಿ ಹೇಳಿ ನೋಡಿದರು ಭೀಮಾರ್ಜುನರಿಬ್ಬರು ಅಣ್ಣನ ಮಾತಿಗೆ ಮರು ಮಾತನಾಡದೆ ಸಂಧಿಗಾಗಿ ಪ್ರಯತ್ನಿಸುತ್ತಿರು. ನಾನೇನು ಮಾಡಲಿ ತಂಗಿ? ಅಣ್ಣ, ನನ್ನ ಪತಿಗಳಿಗಂತೂ ನನ್ನ ಮೇಲೆ ಮರುಕವಿಲ್ಲ. ಅನಾಥ ರಕ್ಷಕ, ಆಪತ್ ಬಾಂಧವರಾದ ನಿನಗಾದರೂ ನನ್ನ ಮೇಲೆ ಮರುಕವಿಲ್ಲವೇ? ಅಂದು ತುಂಬಿದ ರಾಸಬೇಲಿ ಆದ ಅಪಮಾನವನ್ನು ಮರೆತು ಬಿಡೋಣವೆಂದರೆ ಈ ನನ್ನ ಬಿಡಿಗುವುದಲು ನನ್ನ ಕಾಲಿಗೆ ಸಿಕ್ಕ ಮುಳ್ಳಿನಂತೆ ಅನುಕ್ಷಣವೂ ನನ್ನ ದೇಹವನ್ನೇ ದಹಿಸುತ್ತಿರುವುದು. ನೀನೇ ಕೈ ಬಿಟ್ಟರೆ ನನ್ನ ಗತಿ ಏನಣ್ಣ? ತಂಗಿ, ಏತಕ್ಕೆ ನಾನೇನು ಯುದ್ಧವನ್ನು ಏರ್ಪಡಿಸಿಕೊಂಡು ಬರುವೆನು. ಆದರೆ ಭೀಮಾರ್ಜುನರನ್ನು ಕೆರಳಿಸುವ ಭಾರ ನಿನ್ನದು. ಹಾಗೆ ಆಗಲಿ. ಅದೋ ನೋಡು, ಭೀಮಾರ್ಜುನರು ಇತ್ತಲೇ ಬರುತ್ತಿರು. ನಾನಿನ್ನು ಬರುವೆನು. ಪಾಂಡವರ ಬಳಿವೇಡಿ ಮಗೈವೇ ದುರುಳ ದುಶ್ಯಾಸನ ಪಡೆದು ಪುಡಿ
ಪಾತಕಿ ದುರ್ಯೋಧನ ತೊಳೆಯ ದ್ರುಪದ ಸುತ ಸ್ವಾಮಿ ಹಟ್ಟಿಸುವೆನು ನಿನ್ನ ಬಿಡುಗುಡೆಯ ಹೊಳದಿನ ಮೆದೆಯ ಈ ರೀತಿ ಚಿಂತಿಸಲು ಕಾರಣವೇನು? ಚಿಂತೆಯಲ್ಲದೆ ಮತ್ತಿದ್ದೇನು ಸ್ವಾಮಿ? ಪಂಚಪಾಂಡವರ ಪತ್ನಿಯಾಗಿಯೂ ಈ ನನ್ನ ಬೆಚ್ಚದ ಮುಡಿಯನ್ನು ಕಟ್ಟದೆ ಕಾಲವನ್ನೇ ಕಳೆಯಬೇಕಾಯ್ತು. ನಿಮ್ಮಂಥ ಪದಗಳನ್ನು ಕೈ ಹಿಡಿದ ಮೇಲೆ ಚಿಂತೆ ಪಡದೆ ಮತ್ತಿನ್ನೇನು ಮಾಡಲು ಹೇಳಿ? ಈ ಕಣ್ಣುಗಳಿಗಳ ಗಂಡ ಉತ್ತಂಡ ಪರಾಕ್ರಮಿಯಾದ ಈ ಭೀಮಸೇನನುಭವವೇ ಸಾಕು. ನಿಲ್ಲಿಸು ಈ ನಿನ್ನ ಬಿಡುಬಿಡಿಯ ಮಾತುಗಳನ್ನು. ಇಂದಿನ ಒದಗಿದ ವಿಪತ್ತನ್ನು ಪರಿಹರಿಸಿ ಪಾಂಡವರಾರು ನೆರೆದ ಸಭಾಮಧ್ಯದಲ್ಲಿ ಅಗ್ರಜನ ಮನಸ್ಸನ್ನು ನೋಯಿಸಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಹೇಳಿ ಎಂದು ಭಾವಿಸಿಯ ಸಾಕು. ಸುಮ್ಮನೆ ಚಿಂತಿಸಬೇಡ. 2 ಕೌರವರ ಗರ್ವವನ್ನು ಅಡಗಿಸಿ ಅವರ ಶಿರಸ್ಸುಗಳನ್ನು ಈ ನನ್ನ ಪಾಶುಪತಾಸ್ತ್ರದಿಂದ ನಭಾಗುಂಡದ ಕಾರಿಸಿ ಈ ನಿನ್ನ ಅಪಮಾನ ಒದಗಿಕೆಯನ್ನು ಕಿತ್ತೆಸೆಯೋಣವೆಂದರೆ ಧರ್ಮದ ಆಜ್ಞೆ ಇಲ್ಲದೆ ಯಾವ ಕಾರ್ಯವನ್ನು ಮಾಡುವಂತಿಲ್ಲ. ಇದು ನಿನಗೆ ತಿಳಿಯದೇ ದೇವಿ. ಸರಿ ಸರಿ, ನಿಮ್ಮ ಅಗ್ರಜನ ಮಾತನ್ನು ಕೇಳಿಕೊಂಡು ಹೇಡಿಗಳಂತೆ ಜೀವನ ನಡೆಸಿ. ಅಂದು ತುಂಬಿದ ರಾಸಭೆಯಲ್ಲಿ ಆ ದುರ್ಯೋಧನ ದ್ರೌಪದಿ ಬಾ ನನ್ನ ತೊಡೆಯ ಮೇಲೆ ಕುಳಿತುಕೋ ಎಂದು ತೊಡೆ ತೊಟ್ಟಿ ತೋರಿಸಿದಾಗ ಆತನ ತೊಡೆಯನ್ನು ಮುರಿಯುವುದಾಗಿ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆ ಬಿಸಿರದಿಂದ ನನ್ನ ಮುಡಿಯನ್ನು ಕಟ್ಟುವುದಾಗಿ ಕರ್ಣನ ಶಿರಸ್ಸನ್ನು ಭೂಮಿಗಿಳಿಸುವುದಾಗಿ. ಆಹಾ, ನೀವುಗಳ ಮಾಡಿದ ಪ್ರತಿಜ್ಞೆಯಲ್ಲ ಅಲ್ಲಿ ನೆರೆದ ಸಭಿಕರ ಮನಸ್ಸನ್ನು ಮೆಚ್ಚಿಸೋದಕ್ಕೆ ಹೊರತು ಮತ್ತಾವುದಕ್ಕಲ್ಲ. ನೀವೆಂದು ಶೂರರಾಗಿವಿರೋ ನನಗೆ ತಿಳಿಯದು. ಕೇಳು ಈ ಭೀಮನ ಪ್ರತಿಜ್ಞೆಯನ್ನು ಕೂಡಿಸಿ
ಕಥೆಯಿಂದ ಬಿಡದು ದುರ್ಲಭ್ಯೋಧನ ರಾಜ ಕಿರೀಟವನ್ನು ಕಿತ್ತು ಈ ನನ್ನ ಪಾದಗಳಿಂದ ಹೊತ್ತು ಬರುವೆನು. ಹೊರಡ ನೀನೀಗಲೇ ಹೋಗು. ಭೀಮಸೇನನು ನಿನ್ನ ಪ್ರತಿಜ್ಞೆಯನ್ನು ನಿರಾಕರಿಸುವನೆಂದು ಧರ್ಮಜನಿಗೆ ತಿಳಿಸು. ಅಣ್ಣ, ನೀನು ಆಡುತ್ತಿರುವುದೇನು? ನಿನ್ನ ಮಾತುಗಳಿಂದ ಧರ್ಮಜನ ಮನಸ್ಸಿಗೆ ನೋವಾಗುವುದಿಲ್ಲವೇ ಗ್ರಜ? ಏನು ಧರ್ಮಜನ ಮನಸ್ಸಿಗೆ ನೋವು ಉಂಟಾಗುವುದೇ? ಛಚ, ಧರ್ಮಜನ ಮಾತುಗಳನ್ನು ಕೇಳಿ ಕೇಳಿ ಅಗ್ರಜನ ಮನಸ್ಸಿಗೆ ನೋವು ಉಂಟಾಗುವುದೇ? ಛಚ, ಈ ಅಗ್ರಜನ ಮಾತುಗಳನ್ನು ಕೇಳಿ ಕೇಳಿ ನಾವು ಹೀಗಾಗಿದ್ದು ಹಂದು ಸಭ ಪರ್ವದಲ್ಲಿ ಈ ಪಾಂಚಾಲಿಯ ಸೀರೆಯನ್ನು ಸೆಳೆದನಲ್ಲ, ಆ ರಣ ಶಾಸನ ಅಂದೆ ಆತನನ್ನು ಈ ನನ್ನ ಕಥೆಯಿಂದ ಮುಗಿಸಿದರೆ ನಮಗೀ ಗತಿ ಬರುತ್ತಿರಲಿಲ್ಲ. 12 ವರ್ಷ ವನವಾಸ ಮಾಡುವಂತಿರಲಿಲ್ಲ. ಬೇಸ ಮರೆಸಿಕೊಂಡು ತಿರುಗಾಡುವ ಗತಿ ಮೊದಲೇ ಬರುತ್ತಿರಲಿಲ್ಲ. ಇಷ್ಟಾದರೂ ಅಗ್ರಜನ ಮನಸ್ಸಿಗೆ ನೋವು ಉಂಟಾಗುವುದೇ? ಹೋಗು, ನಾನು ಹೇಳಿದಷ್ಟು ಮಾಡು. ಸುಮ್ಮನೆ ನನ್ನನ್ನು ಕೆರಳಿಸಬೇಡ. ಸ್ವಾಮಿ, ನೀವಲ್ಲವೇ ಪುರುಷರಿಗೆಲ್ಲ ವೀರ ಶಿಖಾಮಣಿ? ಪಾಂಚಾಲಿ, ನಿಲ್ಲಿಸು ಇಂದಿನ ಹೊಗಳಿಕೆ ಮಾತುಗಳನ್ನು. ಎಂದಿಗೆ ಘೋರ ರಣರಂಗದ ಮಹಾಯುದ್ಧದಲ್ಲಿ ಆ ದುರುಳ ದುಶ್ಯಾಸನ ಒಳವನ್ನು ಬಗೆದು ಆತನ ತರಿ ರಕ್ತದಿಂದ ಎಂದಿಗೆ ನಿನ್ನ ಬಿಡುಮುಡಿಯನ್ನು ಕಟ್ಟಿಸುವ ಅಂದು ನನ್ನನ್ನು ಓಡುವಳಾಗು. ಆದರೆ ಸ್ವಾಮಿ, ನನ್ನ ಮಾನವನ್ನು ಸಂರಕ್ಷಿಸುವವರು ನೀವೇ. ನಿಮ್ಮ ವಿಷಯದಲ್ಲಿ ನನಗೆ ಸ್ವಲ್ಪವೂ ಸಂಶಯವಿಲ್ಲ. ಆದರೆ ಯಾರಲ್ಲಿ ಸಂಶಯ? ಹೇಳುವೆನು ಪ್ರಿಯ. ನಪುಂಸಕ ವೇಷವನ್ನು ಧರಿಸಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಆ ಉತ್ತರೆಗೆ ತಕತೈ ತಕತೈ ಎಂದು ನಾಟವನ್ನು ಕಲಿಸಿದಾಗಲಿಂದಲೂ ಈ ನಮ್ಮ ಕಿರೀಟಿಯ ಪರಾಕ್ರಮವು ಅದೆಲ್ಲಿ ಅಡಗಿ ಹೋಯಿತು. ಎಷ್ಟಾದರೂ ನೀನು ಹೆಂಗಸಿನ ಮನಸ್ಸೇ ಅನುಮಾನ. ಆ ವೈರಿ ಕಣ್ಣ ಶಿರಸ್ಸನ್ನು ಈ ಭೂಮಿಗೆ ಕೆಡುವುದಾಗಿ ನಾನು ಮಾಡಿರುವ ಶಪಥವನ್ನು ಮರೆತೆಯೇ ದೇವಿ. ಈ ನಿಮ್ಮ ಒಣ ಪರಾಕ್ರಮವನ್ನು ಹೆಂಗಸಾದ ನನ್ನ ಬಳಿಯಲ್ಲಿ ಹೇಳಿಕೊಳ್ತಿರುವಿರಿ. ಧರ್ಮದ ಅಪೇಕ್ಷೆಯಂತೆ ಕೃಷ್ಣ ಪರಮಾತ್ಮನು ಈಗಾಗಲೇ ಸಂಧಿಗಾಗಿ ಹೊರಟಿರುವನು. ಮೊದಲು ಹೋಗಿ ಆತನನ್ನು ತಡೆಯಬಾರದೆ? ಸೊ ಏನು
ಸಂಧಿ ಹಾ ಜೋರಿಗೆ ಸಂಧಿ, ಎಲ್ಲಿಯ ಸಂಧಿ? ಈ ಭುಜಬಲ ಪರಾಕ್ರಮಿಗಳಾದ ಭೀಮಾರ್ಜುನಿಗೆ ಎಲ್ಲಿಯ ಸಂಧಿ? ಅವರಡಿ ಕೌರವರಿಗೆ ಅರ್ಜುನ ನಡೆ, ಸಂಧಾನಕ್ಕಾಗಿ ಹೋಗುತ್ತಿರುವ ಶ್ರೀಕೃಷ್ಣ ಪರಮಾತ್ಮನ ತರದ ಯುದ್ಧಕ್ಕೆ ತಕ್ಕ ಮಾರ್ಗವನ್ನು ಕಲ್ಪಿಸೋಣ. ಹೋಗೋಣ. ಭೀಮಾರ್ಜುನರೇ, ಏನ್ ಇಷ್ಟೊಂದು ಆಕ್ರೋಶ? ಪರಮಾತ್ಮ ಚಿಕ್ಕಂದಿನಿಂದಲೂ ಬಹುವಿಧವಾದ ಕ್ಲೇಶಗಳನ್ನು ಉಂಟು ಮಾಡಿರುವ ಆ ದುರಾತ್ಮಕರಲ್ಲಿ ಸಂಧಿ ಅನಾವಶ್ಯಕ ದೇವೋ. ಅರ್ಜುನ, ಇದಕ್ಕೆ ನಿನ್ನ ಅಭಿಪ್ರಾಯ? ಪರಮಾತ್ಮ, ದೇವ ನೀನೆ ಬಂದೆ ಶಪಥ, ದೇವ ನೀನೆ ಬಂದೆ ಶಪಥ, ಮರೆತು ಏಕೆ ಸರಿದು ದೇವ ನೀನೆ ಬಂದೆ ಶಪಥ, ಬೈರಿ ಗಂಡನ ದಿನವ ಮೆರೆದಿಡುವೆ, ಸಮರದಲ್ಲಿ ವಿಜಾತಗೊಳಿಗೆ, ಸಮರದಲ್ಲಿ ವಿಜಾತಗೊಳಿಗೆ, ಪರಮಾತ್ಮ, ಆ ವೈರಿಕಣ್ಣನ ಶಿರಸ್ಸನ್ನು ಈ ಭೂಮಿಗೆ ಕೆಡುವುದಾಗಿ ನಾನು ಮಾಡಿರುವ ಶಪಥವನ್ನು ಮರೆತೆಯೇ ದೇವ? ಹಾಗಾದರೆ ನಿಮ್ಮ ಅಗ್ರಜನಲ್ಲಿ ಸಂಧಿಗಾಗಿ ಏಕೆ ಹೋಗುತ್ತೀರಿ? ವಾಸುದೇವ, ನಡೆದ ಸಭಾ ಮಧ್ಯದಲ್ಲಿ ಅಗ್ರಜನ ಮನಸ್ಸನ್ನು ನೋಯಿಸಬಾರದೆಂದು ಅಪಮಾತ್ರಕ್ಕೆ ಒಪ್ಪಿದವೋ ವಿನ ಮನಸ್ಫೂರ್ತಿನ ಒಪ್ಪಿಲ್ಲ ದೇವೋ. ನಾನೇನೋ ಸರ್ವ ಪ್ರಕಾರಗಳಿಂದಲೂ ಯುದ್ಧವನ್ನು ಏರ್ಪಡಿಸಿಕೊಂಡು ಬರುವೆ. ಮುಂದಿನ ಆಲೋಚನೆ ಭಯಂಕರವಾದ ಯುದ್ಧ. ಯುದ್ಧದಲ್ಲಿ ಅವರಿಗೆ ಮರಣವೇ ಸಿದ್ಧ. ಸರಿ, ಇವರೀರುವರಿಗೂ ನನ್ನ ತಂಗಿಯ ಉಪದೇಶ ಬಹಳ ಚೆನ್ನಾಗಿಯೇ ನಡೆದಿದೆ. ಪರಮಾತ್ಮ, ಕೌರವರೆಂಬ ತಲೆಗಳ ರಾಶಿಗೆ ಈ ಭೀಮಾರ್ಜುನ ಕ್ರೋಧಾಗ್ನಿಯನ್ನು ತಪ್ಪದೆ ಎತ್ತಿಸಿಬೋ. ಪರಮಾತ್ಮ, ಸಂಧಾನವೂ ಬೇಡ, ಯುದ್ಧವನ್ನೇ ಏರ್ಪಡಿಸಿಬಿಡ ಮುಂದೆ. ಇದಕ್ಕೆ ನಿಮಗೆ ಅನಂತ ವಂದನೆಗಳು. ತಥಾಸ್ತು ಭೀಮಾರ್ಜುನರೇ.